ಹಡಪದ ಅಪ್ಪಣ್ಣ ಸಮಾಜದ ಸೇವಾ ಸಂಘ ರಾಜ್ಯದ ಮೂಲೆ ಮೂಲೆಗಳಿಂದ ಇದು ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ ಈ ರಾಜ್ಯ ಸರ್ಕಾರಕ್ಕೆ ನಮ್ಮ ಮನವಿ ತಲುಪಬೇಕು. ಹಲವು ದಶಕಗಳ ನಮ್ಮ ಭರವಸೆಗಳು, ನಮ್ಮ ಬೇಡಿಕೆಗಳು ಏನಿದ್ದಾವೆ ಅದು ಈಡೇರಬೇಕು ಅನ್ನುವ ಒಂದು ಮನವಿಯನ್ನ ಇಟ್ಕೊಂಡು ತಾವೆಲ್ಲರೂ ಕೂಡ ಬೆಳಗಾವಿನಲ್ಲಿ ಬಂದಿದ್ದೀರಿ. ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಮೊಟ್ಟ ಮೊದಲದಾಗಿ ಪರಮ ಪೂಜ್ಯ ಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಮಾಜದ ಎಲ್ಲ ಅಧ್ಯಕ್ಷರು, ಮುಖಂಡರು, ತಮ್ಮ ಸಮಾಜ ಮುಖ್ಯಮಂತ್ರಿಗಳು ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ 1 ಕೋಟಿ ಅನುದಾನವನ್ನು ಕೊಟ್ಟಿದ್ರು. ಅದ್ರಲ್ಲಿ ಬರ 50 ಲಕ್ಷ ಬಂತು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅದ್ರ ಒಂದು ನಾನು ಯಡಿಯೂರಪ್ಪವ್ರ ಮಗ ಒಂದು ಮಾತನ್ನ ಹೇಳ್ತಾನೆ, ಹಿಂದೆ ಯಾವುದೇ ಸರ್ಕಾರಗಳು ಕೂಡ ಮಠಮಾನ್ಯಗಳಿಗೆ ಹಣವನ್ನ ಕೊಡಬೇಕು ಅಂತೇಳಿ ಯಾರಿಗೂ ಕೂಡ ಅನ್ಸಿರಲಿಲ್ಲ, ಯಾವುದೇ ಮುಖ್ಯಮಂತ್ರಿಗಳು ಕೂಡ ಅನ್ಸಿರ್ಲಿಲ್ಲ. ಆದರೆ ಯಡಿಯೂರಪ್ಪವ್ರ ಮುಖ್ಯಮಂತ್ರಿಗಳಿದ್ದಾಗ ಯಾಕೆ ಅನ್ನಿಸ್ತು ಅಂತ ಹೇಳಿದ್ರೆ, ಏನು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರ ಒಂದು ಕನಸೇನಿತ್ತು, ಒಂದು ಸಮ ಸಮಾಜದ ನಿರ್ಮಾಣವನ್ನ ಮಾಡಬೇಕು ಅಂತ ಹೇಳಿ ಪೂಜ್ಯರು ಹೇಳಿದ್ರು. ಇವತ್ತು ಅಣ್ಣ ಬಸವಣ್ಣನವರು, ಇವತ್ತು ಹಡಪದ ಅಪ್ಪಣ್ಣನವರು ಬಿಟ್ರೆ ಇವತ್ತು ಅಣ್ಣ ಬಸವಣ್ಣನವರು ನೆನ್ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಣ್ಣ ಬಸವಣ್ಣನವರು, ಹಡಪದ ಅಪ್ಪಣ್ಣನವರು, ಮಾದಾರ ಚೆನ್ನಯ್ಯ, ಕೇತಯ್ಯ, ಈ ರೀತಿ ಒಂದು ಸಮ ಸಮಾಜವನ್ನ ಒಂದು ಪರಿಕಲ್ಪನೆಯನ್ನ ಅವತ್ತು ಅಣ್ಣ ಬಸವಣ್ಣನವರು ಇಟ್ಕೊಂಡಿದ್ರು. ಇವತ್ತು ಯಡಿಯೂರಪ್ಪನವರು ಯಾಕೆ ಇವತ್ತು ಕೇವಲ ವೀರಶೈವ ಲಿಂಗಾಯತ ಮಠಮಾನಿಗಳಿಗೆ ಅಷ್ಟೇ ಅಲ್ಲ, ಎಲ್ಲ ಶೋಷಿತ ಪೀಡಿತ ಎಲ್ಲ ಸಮುದಾಯಕ್ಕೂ ಕೂಡ ಇವತ್ತು ಮಠಗಳಿಗೆ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ, ಇವತ್ತು ಮಠಮಾನಿಗಳಿದ್ದಲ್ಲಿ ಮಾತ್ರ ಇವತ್ತು ನಮ್ಮ ಸಮಾಜ ಇವತ್ತು ಒಂದು ಸರಿದಾರಿಯಲ್ಲಿ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಬೇಡಿಕೆ ಒಟ್ಟಾರೆಯಾಗಿ ಸಾರಾಂಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳಿಗೂ ಕೂಡ ಇತರೆ ಸಮಾಜದ ಮಕ್ಕಳಂತೆ ನಮಗೂ ಕೂಡ ನ್ಯಾಯ ಸಿಗಬೇಕು. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಮಗೆ ಇತ್ತೀಚೆಗೆ ಮಂಗಳೂರಿನಲ್ಲಿ ವಿಧಾನ ಪರಿಷತ್ ಚುನಾವಣೆ ನಮ್ಮ ಪಕ್ಷದಿಂದ ಯಾರನ್ನು ಅಭ್ಯರ್ಥಿ ಮಾಡಬೇಕು ಅಂತೇಳಿ ಚರ್ಚೆ ಆದಾಗ ನಾನು ಅದಕ್ಕೆ ಅಲ್ಲಿ ಇವತ್ತು ಸವಿತಾ ಸಮಾಜ, ಧ್ವನಿ ಇಲ್ಲದೆ ಇರ್ತಕ್ಕಂಥ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ಕಿಶೋರ್ ಅಂತಕ್ಕಂಥ ಯುವ ತರುಣ, ಅವನಿಗೆ ಅವಕಾಶ ಮಾಡಿಕೊಟ್ಟು ಇವತ್ತು ವಿಧಾನ ಪರಿಷತ್ನಲ್ಲಿ MLC ಆಗಿ ಇವತ್ತು ನಮ್ಮ ಜೊತೆಲಿ ಇದ್ದಾರೆ. ಹಾಗಾಗಿ ನಾನು ಕೂಡ ಯಡಿಯೂರಪ್ಪರ ಮಗ ಆಗಿ ನನ್ನ ಕಳಕಳಿನೂ ಇರ್ತಕ್ಕಂಥದ್ದು ಹಡಪದ ಅಪ್ಪಣ್ಣ ಸಮಾಜ ಏನಿದೆ ಮತ್ತೆ ಎಲ್ಲ ಇತರ ಸಮಾಜಗಳು ಕೂಡ ಧ್ವನಿ ಇಲ್ಲದೆ ಇರ್ತಕ್ಕಂಥ ಸಮಾಜ. ಇವತ್ತು ಹಡಪದ ಅಪ್ಪಣ್ಣ ಸಮಾಜ ಅಂತ ಹೇಳಿದ್ರೆ ಧ್ವನಿ ಇಲ್ಲ ಅನ್ನುವ ಒಂದು ಏನು ವಿಚಾರ ಇವತ್ತು ಚರ್ಚೆ ಆಗ್ತಾ ಇದೆ. ಖಂಡಿತ ನಾನು ಪ್ರಾಮಾಣಿಕವಾಗಿ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ನಿಮ್ಮ ಒಂದು ಮನವಿಯನ್ನ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತರ್ತೇನೆ. ನಮ್ಮ ಶಾಸಕ ಮಿತ್ರರೇನಿದ್ದಾರೆ ಅವರು ಕೂಡ ಸದನದಲ್ಲಿ ಈ ವಿಚಾರನ ಪ್ರಸ್ತಾಪ ಮಾಡಿ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಕೂಡ ಪ್ರಾಮಾಣಿಕವಾಗಿ ಕೆಲಸನ ಮಾಡ್ತೇನೆ ಅಂತ ಹೇಳ್ತಾ, ಮುಖ್ಯಮಂತ್ರಿಗಳಿದ್ದಾಗ ಏನು ನಮ್ಮ ಸಮಾಜಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ನಮ್ಮ ಮುಖಂಡರು ನೆನಪು ಮಾಡಿಕೊಟ್ಟಿದ್ದಾರೆ. ಅದು ಕೂಡ ನಮ್ಮ ಇನ್ನೂ ಕೂಡ ಬರೋ ಬೇಡಿಕೆಗಳೇನಿದ್ದಾವೆ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ, ಪ್ರಾಮಾಣಿಕವಾಗಿ ದುಡಿತೇನೆ ನಿಮ್ಮ ಪರವಾಗಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.